ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ನಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು. ನಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು, ಜನಮನ ಮರುಗಿತು. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು, ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು. ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು. ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು, ದುಗುಡವಿಲ್ಲದೆ ನಡೆದನು. ದೇವಿ, ಕೌಸಲ್ಯ, ಹೇಳಿ ಪ್ರಭು. ಈಗಾಗಲೇ ನಮ್ಮ ರಾಮಚಂದ್ರ ಈ ರಾಜ್ಯದ ಗಡಿಯನ್ನು ದಾಟಿರಬಹುದಲ್ಲವೇ? ಹೌದು ಪ್ರಭು, ದಾಟಿರಬಹುದು. ಪುರುಷೋತ್ತಮನಾದ ರಾಮಚಂದ್ರನನ್ನು ರಥವನ್ನು ಎಳೆಯುತ್ತಿರುವ ಕುದುರೆಗಳ ಹೆಜ್ಜೆಗಳನ್ನಾದರೂ ನೋಡಬಹುದು. ಆದರೆ ನನ್ನ ರಾಮಚಂದ್ರನನ್ನು ನೋಡಲಾಗುವುದಿಲ್ಲವಲ್ಲ? ಪ್ರಭು, ನೋಡಬಹುದು, ಖಂಡಿತವಾಗಿಯೂ ನೋಡಬಹುದು. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ವಿಶ್ರಾಂತಿ? ಇನ್ನೆಲ್ಲಿಯ ವಿಶ್ರಾಂತಿ ದೇವಿ? ನನ್ನ ರಾಮಚಂದ್ರ ಆ ಘೋರ ಅರಣ್ಯದಲ್ಲಿ ಕಲ್ಲನ್ನು ಕೊಂಬೆಯನ್ನು ತಲೆದಿಂಬಾಗಿಸಿಕೊಂಡು ಮಲಗಿರುವಾಗ ನಾನು ಈ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿಕೊಳ್ಳಲು ಸಾಧ್ಯವೇ? ಸಾಧ್ಯವಿಲ್ಲ ದೇವಿ, ಸಾಧ್ಯವಿಲ್ಲ. ಪ್ರಭು, ನಮ್ಮ ರಾಮಚಂದ್ರ ಸುಖ ದುಃಖ ಎರಡನ್ನೂ ಸಮನಾಗಿ ನೋಡುವಂತಹ ಸ್ಥಿತ ಪ್ರಜ್ಞೆ. ಅವನ ಚಿಂತೆ ನಿಮಗೆ ಬೇಡ. ದಯವಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಇಲ್ಲ ದೇವಿ, ದೇವಿ, ನಮ್ಮ ರಾಮಚಂದ್ರ ನಿದ್ರಿಸುತ್ತಿರುವಾಗ ಒಂದೇ ಮಾಗದರ ಸುಮಧುರ ಗಾಯನದಿಂದ ಅವನು ಎಚ್ಚರಗೊಳ್ಳುತ್ತಿದ್ದ. ಆದರೆ ಈಗ ಕಾಡು ಮೃಗಗಳ ಧ್ವನಿಯನ್ನು ಕೇಳಿ ಎಚ್ಚರಗೊಳ್ಳಬೇಕು. ಎಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ. ಪ್ರಭು, ನಾವು ಎಷ್ಟು ಚಿಂತಿಸಿದರೂ ಅಷ್ಟೇ, ಎಷ್ಟು ಕಳವಳಪಟ್ಟರೂ ಅಷ್ಟೇ, ಈ ಚಿಂತೆಯನ್ನು ನಾವು ಅನುಭವಿಸಲೇಬೇಕು. ನಮ್ಮ ರಾಮ 14 ವರ್ಷಗಳು ವನವಾಸವನ್ನು ಮುಗಿಸಿ ಬರುವವರೆಗೂ ನಾವು ಕಾಯಲೇಬೇಕು. ಇಲ್ಲ ದೇವಿ, ಅಷ್ಟು ಸುದೀರ್ಘವಾಗಿ ನಾನು ಕಾಯಲು ಸಾಧ್ಯವೇ ಇಲ್ಲ.
ಜನಕ ಮಹಾರಾಜರ ಪುತ್ರಿ ಸೀತೆ ಆ ಘೋರ ಅರಣ್ಯದಲ್ಲಿ ಅದೆಷ್ಟು ಕಷ್ಟಪಡಬೇಕಾಗುವುದು ಏನು ಅದನ್ನು ನೆನೆಸಿಕೊಂಡರೆ ನನ್ನ ಸಂಕಟ ಅತೀವವಾಗುತ್ತದೆ. ಪ್ರಭು, ನಮ್ಮ ಸೀತೆ ಸಾಧ್ವಿ, ಅವಳ ರಕ್ಷಣೆಗಾಗಿ ನಮ್ಮ ರಾಮನಿದ್ದಾನೆ, ಲಕ್ಷ್ಮಣನಿದ್ದಾನೆ. ನೀವು ಅವಳ ಬಗ್ಗೆ ಚಿಂತಿಸಬೇಡಿ, ದಯವಿಟ್ಟು ನಿದ್ರಿಸಿ. ನಿನ್ನ ಆಸೆಯನ್ನು ತೀರಿಸಿಕೋ, ನೀನೇ ರಾಜ್ಯವಾಳು. ರಾಮನಿಲ್ಲದೆ ನಾನು ಮಾತ್ರ ಬದುಕಿರಲಾರೆ, ನಾನು ಬದುಕಿರಲಾರೆ. ನಿಲ್ಲಿಸಿ ಪ್ರಭು, ಕೈಕೆಯನ್ನು ನಿಂದಿಸುವ ನೆಪದಲ್ಲಿ ನನ್ನ ದುಃಖವನ್ನು ಇಮ್ಮಡಿಗೊಳಿಸಬೇಡಿ. ಪ್ರಭು, ನನ್ನ ಮಾತನ್ನು ಕೇಳಿ ದಯವಿಟ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಬನ್ನಿ. ಮಹಾಮಂತ್ರಿಗಳೇ, ಪ್ರಭು, ಹಿಂಬಾಲಿಸಿ ಬರುತ್ತಿದ್ದ ನನ್ನ ತಂದೆಯವರನ್ನು, ನನ್ನ ಮಾತೆಯರನ್ನು ಬಿಟ್ಟು ನಾವು ವೇಗವಾಗಿ ಬಂದು ಬಿಟ್ಟೆವು. ಈಗ ಅಶ್ವಗಳು ದಣಿದಿವೆ, ಅವುಗಳು ವಿಶ್ರಾಂತಿ ಪಡೆಯಲಿ, ನಂತರ ಹೊರಡೋಣ. ಹಾಗೆಯೇ ಆಗಲಿ ರಾಮಚಂದ್ರ. ನಾವು ಈಗಾಗಲೇ ಅರಣ್ಯ ಪ್ರವೇಶಕ್ಕೆ ಸಮೀಪವಾಗಿದ್ದೇವೆ. ಪೂಜ್ಯರೇ, ಪ್ರಣಾಮಗಳು. ರಾಮಚಂದ್ರ, ರಘುನಂದನ, ಈ ನಿಮ್ಮ ಕುದುರೆಗಳು ಬಹಳ ತಪ್ಪು ಕೆಲಸ ಮಾಡಿವೆ. ತಪ್ಪೆ? ಏಕೆ ಪೂಜ್ಯರೇ? ನಿನ್ನಂಥ ಸಕಲ ಗುಣ ಪರಿಪೂರ್ಣನಾದ ಪುರುಷೋತ್ತಮನಾದ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯದೆ ಅರಣ್ಯದ ಹಾದಿ ಅನುಸರಿಸಿ ಬಂದಿವೆಯಲ್ಲ, ಇದು ತಪ್ಪಲ್ಲವೇ? ಇಲ್ಲ ಪೂಜ್ಯರೇ, ಈ ಅಶ್ವಗಳು ಪಿತೃವಾಕ್ಯ ಪರಿಪಾಲನೆಯ ನನ್ನ ಧರ್ಮ ಪಾಲನೆಗೆ ನೆರವಾಗಿವೆ. ಅದಿರಲಿ, ನೀವೇಕೆ ಇಲ್ಲಿಗೆ ಬಂದಿರಿ? ನಾನೊಬ್ಬನೇ ಅಲ್ಲ ರಾಮಚಂದ್ರ, ನಿನ್ನ ಮೇಲಿನ ಪ್ರೀತಿಯಿಂದ ಪ್ರಜೆಗಳ ದೊಡ್ಡ ಸಮೂಹವೇ ಇಲ್ಲಿ ಬಂದು ಬೀಡು ಬಿಟ್ಟಿದೆ. ನಿನ್ನ ಜೊತೆ ಅರಣ್ಯಕ್ಕೆ ಬರಬೇಕೆಂಬುದೇ ಎಲ್ಲರ ಅಪೇಕ್ಷೆ. ಇಲ್ಲ ಪೂಜ್ಯರೇ, ಇಂತಹ ನಿರ್ಧಾರ ಸರಿಯಲ್ಲ. ರಾಮಚಂದ್ರ, ನಿನಗೆ ಪಟ್ಟಾಭಿಷೇಕವು ತಪ್ಪಿ ಹೋಯಿತು. ಆ ಶ್ವೇತಛತ್ರ ಹೋದರೇನು? ವಾಜಪೇಯಿ ಆಗದಿಂದ ನಮಗೆ ದೊರೆತ ಶ್ವೇತಛತ್ರವನ್ನು ನಿನ್ನ ತಲೆಯ ಮೇಲೆ ಹಿಡಿದು ನಿನಗೆ ನೆರಳನ್ನು ನೀಡುತ್ತೇವೆ. ವಿಪ್ರೋತ್ತಮರೇ, ವನವಾಸಿಯಾದ ನನಗೆ ಶ್ವೇತಛತ್ರದ ಯಾವ ಅಗತ್ಯವೂ ಇಲ್ಲ. ರಾಮಚಂದ್ರ, ನಾವು ನಿಮ್ಮೊಡನೆ ಬರುತ್ತೇವೆ. ನಮ್ಮಲ್ಲಿರುವ ವೇದ ಭಂಡಾರಗಳನ್ನು ನಮ್ಮ ಜೊತೆಯಲ್ಲಿ ತರುತ್ತೇವೆ. ಪೂಜ್ಯರೇ, ತಮ್ಮ ಈ ಸದಾಭಿಮಾನವೇ ನನಗೆ ಆಶೀರ್ವಾದ. ತಾವು ತಮ್ಮ ಸತಿಸುತರೊಂದಿಗೆ ಅಯೋಧ್ಯೆಯಲ್ಲಿ ಸದಾ ಕರ್ಮಾನುಷ್ಠಾನದಲ್ಲಿರುವುದೇ ತಮ್ಮ ಕರ್ತವ್ಯ. ಅದೇ ನನಗೆ ಸಂತೋಷ ಕೊಡುವುದು. ಹಾಗಾದರೆ ಅಯೋಧ್ಯೆಗೆ ಹಿಂತಿರುಗು. ನಿನಗಾಗಿ ಸಕಲ ಜನಗಳು ಕಾತರೊಂದಿರುತ್ತಾರೆ. ಸಕಲ ಜೀವಜಂತುಗಳು ನಿನ್ನ ನಿರೀಕ್ಷೆಯಲ್ಲಿವೆ. ನಿನ್ನಲ್ಲಿ ಭಕ್ತಿ ಇರಿಸಿಕೊಂಡವರ ಇಷ್ಟಾರ್ಥವನ್ನು ನೆರವೇರಿಸುವುದು ನಿನ್ನ ಕರ್ತವ್ಯ. ವಿಪ್ರೋತ್ತಮರೇ, ತಾವೆಲ್ಲರೂ ಧರ್ಮವನ್ನು ಆಶ್ರಯಿಸಿದ್ದೀರಿ. ಆ ಧರ್ಮದ ಪಾಲನೆಗಾಗಿಯೇ ನಾನು ವನವಾಸಕ್ಕೆ ಹೊರಟಿದ್ದೇನೆ. ತಾವು ಅಯೋಧ್ಯೆಯಲ್ಲಿ ತಮ್ಮ ಧರ್ಮ ಪಾಲನೆ ಮಾಡಬೇಕು. ನಾನು ವನವಾಸದಲ್ಲಿ ನನ್ನ ಧರ್ಮ ಪಾಲನೆ ಮಾಡುತ್ತೇನೆ. ಅದೇ ಕರ್ತವ್ಯವಲ್ಲವೇ? ರಾಮಚಂದ್ರ,
ನೀನು ಧರ್ಮದ ಹೆಸರನ್ನು ಹೇಳಿ ನನ್ನ ಬಾಯಿ ಕಟ್ಟಿಬಿಟ್ಟೆ. ನಿನ್ನ ಧರ್ಮದ ಪ್ರೀತಿಗೆ ಸಾಟಿ ಇಲ್ಲ. ನೀನು ನಂಬಿದ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ. ಮಹಾರಾಣಿ, ಮಂಥರೆ, ನೀನಾ? ಏನು ಯೋಚಿಸುತ್ತಿರುವಿರಿ? ಮಂಥರೆ, ನೀನು ಹೇಳಿದ ಹಾಗೆ ಮಹಾರಾಜರನ್ನು ಕರೆತರಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅವರು ಕೆಂಡಾಮಂಡಲವಾಗಿ ನನ್ನ ಕೈ ಕೊಡವಿ ನನ್ನನ್ನು ತಿರಸ್ಕರಿಸಿದರು. ಹೋಗುವಾಗ ನಿನ್ನನ್ನು ತ್ಯಜಿಸಿದೆ ತ್ಯಜಿಸಿದೆ ಎಂದು ಕೂಗಿ ಕೂಗಿ ಹೇಳಿದರು. ಅವರು ಇನ್ನೆಂದೂ ನನ್ನ ಅಂತಃಪುರಕ್ಕೆ ಬರುವುದಿಲ್ಲ ಮಂಥರೆ. ಆ ಕೌಸಲ್ಯೆಯೊಂದಿಗೆ ಅವಳ ಅಂತಃಪುರಕ್ಕೆ ಹೊರಟು ಹೋದರು. ಧೈರ್ಯ ತಂದುಕೊಳ್ಳಿ ಮಹಾರಾಣಿ. ಮಂಥರೆ, ರಾಮನೇನೋ ವನವಾಸಕ್ಕೆ ಹೋದ. ಆದರೆ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗುವುದು ಹೇಗೆ ಮಂಥರೆ? ಮಹಾರಾಣಿ, ಬನ್ನಿ, ಕುಳಿತುಕೊಳ್ಳಿ. ತೆಗೆದುಕೊಳ್ಳಿ. ಮೊದಲು ಈ ಪಾನೀಯವನ್ನು ಸೇವಿಸಿ. ಇಷ್ಟಕ್ಕೆಲ್ಲ ಹತಾಶರಾದರೆ ಹೇಗೆ ಮಹಾರಾಣಿ? ಮಹಾರಾಣಿ, ಮಹಾರಾಜರು ಪ್ರೀತಿಯ ಪುತ್ರನ ವಿಯೋಗದಿಂದ ಮರುಳರಂತೆ ಮಾತನಾಡುವುದು ಸಹಜ. ಆದರೂ ಮಂಥರೆ, ಮಹಾರಾಜರಿಗೆ ನನ್ನ ಮೇಲಿನ ಕೋಪ ಆಕ್ರೋಶ ಬದಲಾಗುವಂತೆ ಕಾಣುವುದಿಲ್ಲ. ಬದಲಾಗುತ್ತಾರೆ ಮಹಾರಾಣಿ. ಮಹಾರಾಜರು ಕೌಸಲ್ಯಾದೇವಿ ಅಂತಃಪುರದಲ್ಲಿ ಹೆಚ್ಚು ಕಾಲ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಿಮ್ಮನ್ನು ಹೆಚ್ಚು ಕಾಲ ಬಿಟ್ಟಿರುವುದಕ್ಕೂ ಸಾಧ್ಯವಿಲ್ಲ. ಆದರೂ ಮಂಥರೆ, ಅವರಿಗೇಕೆ ನನ್ನ ಮೇಲೆ ಅಷ್ಟೊಂದು ಕೋಪ ಆಕ್ರೋಶ? ನಾನು ನನ್ನ ವರಗಳನ್ನು ಕೇಳಿದೆ ಅಷ್ಟೆ. ಅದಕ್ಕೆ ಅವರಿಗೆಲ್ಲ ನನ್ನ ಮೇಲೆ ಏಕಂತಹ ಅಸಹನೆ? ಯಾಕೆಂದರೆ ಎಲ್ಲರಿಗೂ ರಾಮನ ಮೇಲೆ ಅಪಾರವಾದ ಪ್ರೇಮ ಇದೆ. ಅಂದರೆ ನನ್ನ ಪುತ್ರ ಭರತ ಗುಣವಂತನಲ್ಲವೇ? ರಾಮ ಹಿರಿಯ ಪುತ್ರ ಮಹಾರಾಣಿ. ಅಂದರೆ ಕಿರಿಯ ಪುತ್ರ ಪುತ್ರನಲ್ಲವೇ? ಅವನಿಗೆ ರಾಜ್ಯವಾಳುವ ಅಧಿಕಾರವಿಲ್ಲವೇ? ಹಾ, ಈ ಅಧಿಕಾರವನ್ನು ದೊರಕಿಸಲೆಂದಲ್ಲವೇ ನೀವು ನಿಮ್ಮ ವರ ಕೇಳಿದ್ದು. ಈಗ ನೀವು ಭರತನ ಪಟ್ಟಾಭಿಷೇಕದ ಕರ್ತವ್ಯವನ್ನು ಮಹಾರಾಜರಿಗೆ ನೆನಪು ಮಾಡಿಕೊಡಲೇಬೇಕು ಮಹಾರಾಣಿ. ಆದರೆ ಮಂಥರೆ, ಮಹಾರಾಜರು ನನ್ನ ಮೇಲಿನ ಕೋಪ ಆಕ್ರೋಶವನ್ನು ನನ್ನ ಪುತ್ರ ಭರತನ ಮೇಲೆ ತೋರಿಸಿದರೆ? ಅವರು ಕೋಪ ತೋರಿಸಿದರು. ಅವನು ರಾಮನಷ್ಟೇ ಸಮರ್ಥವಾಗಿ ರಾಜ್ಯವಾಳುತ್ತಾನೆ ಎಂದು ತಿಳಿದಾಗ ಅವರ ಕೋಪ ತಾನಾಗೇ ಕರಗಿ ಹೋಗುತ್ತದೆ. ತಾವು ಚಿಂತೆ ಬಿಡಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ.
ಬಗೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ